ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ಕುರಿತಾಗಿ ಮಾತಾಡೋಣ. ಇದು ಎಂಪವರಿಂಗ್ ಇಂಡಿಯನ್ ಫಾರ್ಮರ್ಸ್ ಥ್ರೂ ಆಕ್ಸೆಸಿಬಲ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂತ. ಏನು ಅಂತಂದರೆ ಈಸಿಯಾಗಿ ರೈತನಿಗೆ ಸಾಲ ದೊರೆಯುವಂಥ ವ್ಯವಸ್ಥೆ. ಒಂದು ಕಾರ್ಡ್ ಬರುತ್ತೆ, ಆ ಕಾರ್ಡ್ ಮುಖಾಂತರ ಅವನು ಯಾವಾಗಲೂ ಎಲ್ಲೂ ತಗೋಬೋದು, ಆಯಿತಾ. ಏನಿದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ಒಂದು ಸ್ಪೆಷಲ್ ಕ್ರೆಡಿಟ್ ಸ್ಕೀಮ್, ಇದು ಯೋಜನೆ, ಸಾಲ ಕೊಡ್ತಕ್ಕಂಥ ಯೋಜನೆ. ಆಮೇಲೆ ಅದು ಏನಂತಂದರೆ ರೈತರಿಗೆ ಮತ್ತು ರೈತ ಇತರೆ ಕೃಷಿ ವಲಯಗಳು ಅಂದರೆ ತೋಟಗಾರಿಕೆ, ಹೈನುಗಾರಿಕೆ ಅಥವಾ ಈ ಥರದ್ದು ಬೇರೆ ಫಿಶರಿ ಅಲ್ಲೆಲ್ಲ ಕೂಡ ಇದನ್ನು ಬಳಸ್ಕೊಳ್ಬೋದು ಅಂತಕ್ಕಂಥದ್ದು. ಇದನ್ನು 98ರಲ್ಲಿ ಲಾಂಚ್ ಮಾಡಿದ್ರು. ಈ ಶಾರ್ಟ್ ಟರ್ಮ್ ಕ್ರೆಡಿಟ್ ರೈತರಿಗೆ ಸಿಗ್ತಕ್ಕಂಥದ್ದು. ಇದು ಟೈಮ್ಲಿ ಮತ್ತು ಅಫೋರ್ಡಬಲ್ ಲೋನ್ ಸಿಗುತ್ತೆ. ವಿದಿನ್ ಟೈಮ್ ಸಿಗುತ್ತೆ. ಅಗ್ರಿಕಲ್ಚರ್, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಸಿಗುತ್ತೆ. ಇಲ್ಲಿ ಇನ್ಶೂರೆನ್ಸ್ ಕೂಡ ಕವರ್ ಇರುತ್ತೆ. ಯಾವುದಕ್ಕೆಲ್ಲ? ಫೈನಾನ್ಷಿಯಲ್ ಪ್ರೊಟೆಕ್ಷನ್. ಯಾವುದಕ್ಕೆಲ್ಲ? ಹೆಲ್ತ್ಗೆ, ನಮ್ಮ ಒಂದು ಆರೋಗ್ಯ, ಆಟೋ, ಲೈಫು, ಇನ್ಸಿಡೆಂಟ್ ಆಗಿ ಸತ್ತೋಗ್ತೇವಲ್ಲ, ಅದಾಗಬಾರ್ದು ಅಂತ ಲೈಫ್ಗೆ. ಹೋಮ್ ಇನ್ಶೂರೆನ್ಸ್ ಅಂದರೆ ಇನ್ಸ್ಟಿಟ್ಯೂಷನಲ್ ಮನೆಗಳು, ಅದಕ್ಕೂ ಕೂಡ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಅದನ್ನು ಲಾಭವನ್ನು ಪಡ್ಕೊಳ್ಬೇಕು. ಇನ್ನು ಇದು ರೂಪೇಗೆ ಎನೇಬಲ್ಡ್ ಆಗಿದೆ. ರೂಪೇಗೆ ಎನೇಬಲ್ ಆಗಿದೆ. ಏನು ಅಂತಂದರೆ ಇದನ್ನು ಸಾಲವನ್ನು ಪಡಿಬೇಕಾದ್ರೆ ನೇರವಾಗಿ ATMನಿಂದ ಕಲೆಕ್ಟ್ ಮಾಡ್ಬೋದು. ಆದರೆ ಲಿಮಿಟ್ ಇದೆ. ಏನು 25,000 ATM ಮುಖಾಂತರ, ಮತ್ತು ಪಾಸ್ ಮಷಿನ್ ಮುಖಾಂತರ. ಪಾಸ್ ಲಿಮಿಟ್ ಅಂದರೆ ಪಾಯಿಂಟ್ ಆಫ್ ಸೇಲ್ ಅಂತ ಹೇಳ್ತೇವೆ. ಅದ್ರ ಮುಖಾಂತರ ತಗೊಂಡ್ರೆ ಒಂದು 50,000ವರೆಗೂ ತಗೊಳ್ಬೋದು, ಆಯಿತಾ. ವ್ಯಾಲಿಡಿಟಿ ಎಷ್ಟರವರೆಗೆ ಇರುತ್ತೆ? 5 ವರ್ಷ. ಅರ್ಥ, ನಾವು ಇವತ್ತು ಸಾಲ ತೊಗೊಂಡು 5 ವರ್ಷದೊಳಗೆ ಯಾವಾಗೂ ತೀರಿಸ್ಬೋದು. ರೈತನಿಗೆ 1 ವರ್ಷ 2 ವರ್ಷ ಕಷ್ಟಗಳು ಬರ್ಬೋದು, ಮಧ್ಯೆ ಯಾವಾಗೋ ಲಾಭ ಆಗುತ್ತಲ್ಲ, ಆಗ ಅವನು ತೀರಿಸ್ಕೊಳ್ಬೋದು. ಒಳ್ಳೆಯದಲ್ವಾ? ಅದೇ ನಾವು ಏನು ಖಾಸಗಿ ಒಂದು ಸಾಲ ಕೊಡೋರು ಇರ್ತಾರಲ್ಲ, ಅವ್ರ ಕಡೆಯಿಂದ ತೊಗೊಂಡ್ರೆ ಹೆಂಗಾಗುತ್ತೆ? EMI ಫಿಕ್ಸ್ ಇರುತ್ತೆ, ಬರ್ತಾರೆ ಪ್ರತಿ ತಿಂಗಳು ಮನೆಗೆ ಬಂದಾಗ ಕತ್ಕೋತಾರೆ. ರೈತ ಕುಟುಂಬದಲ್ಲಿ ಜನಿಸಿದವ್ರಿಗೆ ಗೊತ್ತು ಇದು ಏನು ಎಷ್ಟು ನೋವಾಗುತ್ತೆ ಅಂತ. ಯಾಕಂದರೆ ನಿಚ್ಚಳವಾದ ಇಳುವರಿ ಇರೋದಿಲ್ಲ ರೈತನಿಗೆ. ವರ್ಷಕ್ಕೊಮ್ಮೆ 2 ಬಾರಿ ತೆಕ್ಕೊತಿರ್ತಾನೆ. ಅದಕ್ಕೆ ಸುಮಾರು ಪ್ಲ್ಯಾನ್ಗಳಿದ್ದಾವೆ, ಹೇಳ್ತೇವೆ. ಏನು ಅವ್ನಿಗೆ ಸತತವಾಗಿ ಆದಾಯ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದಿದೆ. ಕಮೆಂಟಲ್ಲಿ ಹಾಕಿದ್ರೆ ತಿಳಿಸ್ದೆ. ಈಗ ಈ ಕುರಿತಾಗಿ, ಯೋಜನೆ ಕುರಿತಾಗಿ ಮಾತನಾಡೋಣ. ಓಕೆ. ಏನು ಫೀಚರ್ಸ್ KCCದು ಏನು ಫೀಚರ್ಸು ಅಂದರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಫೀಚರ್ ಏನಂದರೆ, ಒಂದು ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿ. ಅಂದರೆ ಕ್ರೆಡಿಟ್ ಫೆಸಿಲಿಟಿ ರಿವಾಲ್ವಿಂಗ್ ಅಂತಂದರೆ ಮತ್ತು ಅವನು ತೊಗೊಳ್ಬೋದು, ಟಾಪಪ್ ಕೂಡ ಮಾಡ್ಕೊಳ್ಬೋದು, ಅವ್ನು ತೀರಿಸ್ತಾ ಹೋಗ್ಬೋದು. ಲೋ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಸುಮಾರು ಒಂದು 4% ಇದೆ. 7% ಆ್ಯಕ್ಚುಲಿ. ಮಿಕ್ಕಿದ 3% ಸರ್ಕಾರ ಭರಣೆ ಮಾಡುತ್ತೆ. ಆಮೇಲೆ ಫ್ಲೆಕ್ಸಿಬಲ್ ಪೇಮೆಂಟ್ ಅಂದರೆ ನೀವು ಹಾರ್ವೆಸ್ಟ್ ಬೇಸು, ಯಾವಾಗೆಲ್ಲ ಫೀಲ್ ಆಗುತ್ತೋ, ನಿಮಗೆ ಒಳ್ಳೆ ಇಳುವರಿ ಬರುತ್ತೋ ಆವಾಗೆಲ್ಲ ತೀರಿಸ್ಬೋದು. ಫಿಕ್ಸ್ಡ್ EMI ಇಲ್ಲ. 1 ವರ್ಷದಲ್ಲೇ ನೀವು ತೀರಿಸ್ಕೊಳ್ಬೋದು, ಅಥವಾ ಕೊನೆಯ ವರ್ಷದಲ್ಲಿ 5ನೇ ವರ್ಷದಲ್ಲಿ ತೀರಿಸ್ಕೊಬೋದು. 5 ವರ್ಷ ಒಂದು ಸಾಲ ತೊಗೊಂಡ್ರೆ 5 ವರ್ಷವರೆಗೂ ಇದು ಇರುತ್ತೆ. ಮ್ಯಾಕ್ಸಿಮಮ್ ಅಮೌಂಟ್ ಬಂದು ಒಂದು 5 ಲಕ್ಷದವರೆಗೂ ಲೋನ್ ಕೊಡ್ತಾರೆ, ಮಾಡಿಸ್ಕೊಳ್ಬೋದು. ಇನ್ಶೂರೆನ್ಸ್ ಕವರೇಜು ಇರುತ್ತೆ. ಸಡನ್ನಾಗಿ ರೈತ ತೀರುವುದ ಆ ಸಾಲವನ್ನು ಫ್ಯಾಮಿಲಿ ಮೆಂಬರ್ ಕೇಳೋ ಆಗಿಲ್ಲ. ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, ಆಯಿತಾ. ATMಗೆ, ರೂಪೇ ಕಾರ್ಡ್ಗೆಲ್ಲ ಪಾಸ್ ಮಷಿನ್ಗೆಲ್ಲ ಕನೆಕ್ಟ್ ಆಗಿದೆ ಅಂತ ನಾನು ಹೇಳಿದೆ, ಆಯಿತಾ. ಹಾಗಾದರೆ ಬೆನಿಫಿಟ್ಸ್ ಏನು, ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಎಲ್ಲ ನೋಡೋಣ. ಓಕೆ. ಈಗ ಕೃಷಿ ಲೋನ್ ಆದರೆ 1 ಲಕ್ಷ, ಇವಾಗ 2025-26ರಿಂದ 5 ಲಕ್ಷವರೆಗೂ ಮಾಡಿದ್ದಾರೆ. ಅಲೈಡ್ ಆ್ಯಕ್ಟಿವಿಟೀಸ್ 2 ಲಕ್ಷ. ಫಾರ್ಮ್ ಇಕ್ವಿಪ್ಮೆಂಟ್ ಅಂದರೆ ಮಷಿನ್ಗಳು ಬರ್ತಾವಲ್ಲ, ಅದಕ್ಕೆ 3 ಲಕ್ಷದವರೆಗೂ ಮಾಡಿದ್ದಾರೆ. ನಾವು ತೊಗೊಳ್ಬೋದು. ನಂತರ ಏನು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಯಾವಾಗೆಲ್ಲ ಅಂದರೆ, ನಮ್ಮ ಮೊದಲು ಲ್ಯಾಂಡ್ ಪ್ರಿಪೇರ್ ಏನು ಮಾಡ್ಕೋತೀವಿ, ಬಿತ್ತನೆ ಪೂರ್ವದಲ್ಲಿ ಏನು ಚಟುವಟಿಕೆ ಮಾಡ್ತಿರ್ತೀವಲ್ಲ, ಉಳುಮೆ ಮಾಡೋದು, ಆ ಥರ ಆ್ಯಕ್ಟಿವಿಟಿಗೆ ತೊಗೋಬೋದು. ಬಿತ್ತನೆ ಮಾಡೋಕ್ಕೆ ಮತ್ತು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ, ಬೆಳೆಗಳನ್ನು, ಸಸಿಗಳನ್ನು ಈರುಳ್ಳಿನೋ ಇನ್ನೇನೋ ಭತ್ತನೋ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಆ ಟೈಮಲ್ಲಿ ತೊಗೋಬೋದು. ಬೆಳೆಗಳನ್ನು ಮೇಂಟೈನ್ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಕೀಟಗಳು, ರೋಗಗಳು ಬಂದ್ಬಿಟ್ಟು ಅವನಿಗೆ ನಷ್ಟ ಆಗ್ತಿರ್ತದೆ ಅಂತ, ಅಥವಾ ಗೊಬ್ಬರವನ್ನು ಹಾಕಬೇಕಾಗಿರುತ್ತೆ, ನಷ್ಟ ಆಗ್ತದಲ್ಲ ಅಂಥ ಟೈಮಲ್ಲಿ ತೊಗೋಬೋದು. ಅದಕ್ಕೆ ಹೇಳೋದು, ನೈಸರ್ಗಿಕ ಕೃಷಿ ಮೊರೆ ಹೋದರೆ ಕ್ರಾಪ್ ಮೇಂಟೆನೆನ್ಸು ಮತ್ತು ಬಿತ್ತನೆಗೆ ಅವನು ವಿಚಾರ ಮಾಡೋ ಹಾಗೆ ಇಲ್ಲ. ಸಾಧ್ಯವಾದರೆ ಈ ಲೋನನ್ನು ತೆಗೆದುಕೊಂಡು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡೋಣ ಅಂತ. ಇನ್ನು ಹಾರ್ವೆಸ್ಟಿಂಗ್ ಟೈಮಲ್ಲಿ ಅಂದರೆ ರಾಶಿ ಮಾಡುವಂಥ ಟೈಮಲ್ಲಿ ಜನ ಸಿಕ್ಕಲ್ಲ, ಆಗ ರಾಶಿ ಮಾಡೋಕ್ಕೆ ರಾಶಿ ಮೆಷಿನನ್ನು ತರಿಸ್ಕೋತೀವಿ. ಯಾವುದು ಭತ್ತಕ್ಕೆ, ನಮ್ಮ ಗೋಧಿಗೆ, ಮತ್ತು ಇತರೆ ತೊಗರಿ, ಕಾಟನ್ ಎಲ್ಲದಕ್ಕೂ ತರಿಸ್ಕೋತೀವಲ್ವ, ಅಂಥ ಒಂದು ಸಂದರ್ಭದಲ್ಲೂ ಲೋನನ್ನು ತೆಕ್ಕೊಳ್ಬೇಕು. ಓಕೆ. ಆಬ್ಜೆಕ್ಟಿವ್ ಏನು ಅಂದರೆ, ಮುಖ್ಯ ಉದ್ದೇಶ ಬಂದು ಕ್ರೆಡಿಟ್ ಸಿಗಬೇಕು. ಅಂದರೆ ಅವನು ಕ್ರೆಡಿಟ್ ಸಿಗದಿದ್ದರೆ ಇನ್ನೆಲ್ಲೋ ಹೋಗ್ತಾನಲ್ಲ, ಖಾಸಗಿ ಸಾಲ ಕೊಡೋರ ಹತ್ರ ಹೋಗ್ತಾನೆ. ಅವ್ರು ಏನು ಮಾಡ್ತಾರೆ, ಮನಿ ಲೆಂಡರ್ಸು, ಅವರು ಸಿಕ್ಕಾಪಟ್ಟೆ ಇದು ಮಾಡಿಕೊಂಡು ಅವನಿಗೆ ಟಾರ್ಚರ್ ಮಾಡಿ
ರಿಕವರಿ ಅಂದ್ಬಿಟ್ಟು ಅವ್ನು ಸಾಯೋವರೆಗೂ ತೊಗೊಂಡು ಹೋಗ್ಬಿಡ್ತಾರೆ ಅವ್ನ ಆತ್ಮಹತ್ಯೆಗೆ. ಒಂದು 50,000 60,000 1,00,000ಕ್ಕೇನೆ ಅವ್ನು ಸತ್ತೋಗ್ಬಿಡ್ತಾನೆ. ಎಂತೆಂಥ ಎಷ್ಟೋ ಸಾಲ ಪಡೆದಂಥವ್ರು ವಿದೇಶಕ್ಕೆ ಹೋಗಿ ಆರಾಮಾಗಿರ್ತಾರೆ. ಪಾಪ ಕಷ್ಟಪಟ್ಕೊಂಡು 50 60 ಸಾವಿರಕ್ಕೆ ತನ್ನ ಜೀವನವನ್ನೇ ತೆರ್ತಾನೆ ರೈತ. ಅದು ಇದಕ್ಕೆ ವಿಷಾದ ಅನಿಸುತ್ತೆ. ಬಟ್ ಏನು ಅಂದರೆ ಅವ್ನ ಮನೋಸ್ಥೈರ್ಯವನ್ನು ಕಳ್ಕೊಳ್ಬಾರ್ದು. ಏನು ಧೈರ್ಯವಾಗಿ ಇರಬೇಕು. ಅಂತಂಥವ್ರೇ ಏನೂ ಇಲ್ದವ್ರೇ ತುಂಬ ಇದರಿಂದ ಅಂದರೆ ರಾಜಾರೋಷವಾಗಿ ಮರ್ಯಾದೆಗೆ ಅಂಜದೇನೆ ಆರಾಮಾಗಿ ಅಡ್ಡಾಡ್ತಾ ಇದ್ದಾರೆ. ಇವ್ನು ಪಾಪ ಎಲ್ಲ ಮರ್ಯಾದೆ ಇಟ್ಕೊಂಡು ತಾನೇ ದುಡಿದು ದೇಶವನ್ನು ಸಾಕಿ ಏನೋ 50,000 60,000ಕ್ಕೆ ತುಂಬ ವಿಷಾದ ಅನಿಸುತ್ತೆ. ತುಂಬ ಮನಸ್ಸು ನೋವು ಅನಿಸುತ್ತೆ. ಆದ್ದರಿಂದ ಇಂಥ KCCಗಳಂಥವನ್ನ ಅಥರೈಸ್ಡ್ ರಿಸೋರ್ಸಿಂದ ತಗೊಳ್ಬೇಕು. ಈಗ ನೋಡಿ ನನಗೆ ಆ್ಯಕ್ಚುಲಿ ಹೇಳ್ತೀನಿ, ನನಗೆ ಇದರಿಂದ ಯಾವುದೇ ಒಂದು ಬೆನಿಫಿಟ್ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ರೈತ ಕುಟುಂಬದವರು ಇಂಥ ಜಾಗೃತಿ ಮೂಡಿಸ್ಕೊಂಡು ಇಂಥ ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಆತ್ಮಸ್ಥೈರ್ಯ ಇರುತ್ತೆ. ಅವ್ರು ಯಾರ ಮುಂದೆ ಸ್ವಾವಲಂಬಿಯಾಗಿರ್ಬೋದು, ಯಾರ ಮುಂದೆ ಬಗ್ಗೋ ಅವಶ್ಯಕತೆ ಇಲ್ಲ. ಸರ್ಕಾರ ಕೊಟ್ಟಿರತಕ್ಕಂಥ KCC ಲೋನ್ ತಗೊಳ್ತಾರೆ, ದುಡಿತಾರೆ. 5 ವರ್ಷದಲ್ಲಿ 1 ವರ್ಷದ್ದಲ್ಲಾಯಿತು. 5 ವರ್ಷದಲ್ಲಿ ಯಾವಾಗೋ ತೀರಿಸ್ಕೊತಾರೆ, ಆರಾಮಾಗಿರ್ತಾರೆ. ಜೊತೆಗೆ ರೈತ ಸ್ವಾವಲಂಬಿ ಆದರೆ ದೇಶ ಕೂಡ ಸ್ವಾವಲಂಬಿ ಅಲ್ವಾ? ಆದ್ದರಿಂದ ಇದನ್ನ ಬಳಸ್ಕೊಳ್ಬೇಕು ಅಂತ ಹೇಳ್ತೀನಿ. ಇನ್ನು ಏನಕ್ಕೆಲ್ಲ ಬೇಕು ಅಂತ ಹೇಳಿದರೆ ಕ್ರಾಪ್ ಪ್ರೊಡಕ್ಷನಿಗೆ ಬಂತು, ಅಲೈಡ್ ಆ್ಯಕ್ಟಿವಿಟೀಸಿಗೆ ಬೇರೆ ಬೇರೆಗೆ ಇದಕ್ಕೆ ಬಂತು, ಪೋಸ್ಟ್ ಹಾರ್ವೆಸ್ಟ್ ಕೆಲವೊಂದೆಲ್ಲ ಟ್ರಾನ್ಸ್ಪೋರ್ಟೇಷನ್, ಸ್ಟೋರೇಜು, ಮಾರ್ಕೆಟಿಂಗು ಅಲ್ಲಿ ಎಲ್ಲ ಬೇಕಾಗುತ್ತೆ, ಅಲ್ಲಿ ತೊಗೊಳ್ಬೋದು. ಮತ್ತಿನ್ನು ಇದು ಏನು ಅಂತ ಹೇಳಿದರೆ ಅವನು ಮೋಸ್ಟ್ ಸೋವಿಂಗ್ ಸೀಸನ್ನಲ್ಲೇ ತೊಗೊಳ್ತಾನೆ. ಪೋಸ್ಟ್ ಹಾರ್ವೆಸ್ಟ್ ಎಲ್ಲೋ ತೊಗೊಂಡಾಗ ಅವನಿಗೆ ಹೆಲ್ಪ್ ಆಗಲಿ ಅಂತ ಇದು ಅದು ಆವಾಗಲೇ ಹೇಳ್ದಂಗೆ ಲೋ ಇಂಟ್ರೆಸ್ಟ್ ರೇಟು, ರಿವಾಲ್ವಿಂಗ್ ಇರುತ್ತೆ, ಫ್ಲೆಕ್ಸಿಬಲ್ ಪೇಮೆಂಟು ಟೈಮ್ ಇರುತ್ತೆ ಹೇಳಿದ್ರಲ್ಲ. ಆಮೇಲೆ ಹಿಸ್ಟಾರಿಕಲ್ ಅಂತಂದರೆ ಇದನ್ನು ಗುಪ್ತಾ ಕಮಿಟಿಯಿಂದ ತರಲಾಯಿತು. ಇರಲಿ, ಅದು ರೈತರಿಗೆಲ್ಲ ಇಂಟ್ರೆಸ್ಟೆಡ್ ಇರಲ್ಲ, ಇರಲಿ. ಇನ್ನು 2025-26 ಸಾಲಿನ ಬಜೆಟ್ನಲ್ಲಿ 3 ಲಕ್ಷದಿಂದ 5 ಲಕ್ಷದವರೆಗೂ ಒಂದು ಸೀಲಿಂಗ್ ಲಿಮಿಟ್ ಲೋನ್ ತಗೊಳ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಸೊ 5 ಲಕ್ಷದವರೆಗೆ ಇವತ್ತಿನ ದಿನ ಪಡಿಬೋದು ಆಯಿತಾ. 5 ವರ್ಷ ನೆನಪಿನಲ್ಲಿ ಇಟ್ಕೊಳ್ಳೋದು. ಇನ್ಶೂರೆನ್ಸ್ ಒಂದು ಇರುತ್ತೆ, ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ರೈತರು. ಆಯಿತು, ಯಾರೆಲ್ಲ ಪಡಿಬೋದು? ರೈತರು, ಟೆನೆಂಟ್ ರೈತರು ಅಂದರೆ ಬಾಡಿಗೆ ಮಾಡ್ತಾ ಇರ್ತಾರೆ, ಶೇರ್ ಕ್ರಾಪರ್ಸು ಅಂದರೆ ಪಾಲುದಾರಿಕೆಯಲ್ಲಿ ಮಾಡ್ತಾ ಇರ್ತಾರೆ, ಒಟ್ಟಿನಲ್ಲಿ ರೈತರು. ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪ್ನವರು ಪಡಿಬೋದು. ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ಬೇಕು ಅಂತ ಹೇಳಿದರೆ ಡಿಟೇಲ್ ಒಂದು ಮಾಹಿತಿ ಚರ್ಚೆ ಮಾಡೋಣ. ಬಟ್ ತಿಳಿಸ್ಬೇಕು ಬೇಕು ಅಂತ ಹೇಳಿದರೆ, ಯಾಕಂದರೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಕೊಡಬೇಕು. ಇಲ್ಲ ಸುಮ್ಮನೆ ಕೊಟ್ಬಿಟ್ರೆ ಉಪದೇಶ ಹೋಗುತ್ತೆ. ಓಕೆ, ಡೈರಿ ಮತ್ತು ಫಿಶ್ರಿ ಮಾಡೋರ್ಗೂ ತಗೊಳ್ಬೋದು. ಇಲ್ಲಿ ನೋಡಿ, ಇವರೆಲ್ಲ ಈ ಎಲ್ಲ ಟೆಕ್ನಾಲಜಿ ಸದ್ಯ ಒಂದು ಮಷಿನ್ ಇರ್ಬೋದು, ಇದು ಇರ್ಬೋದು, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ತಡಿಯೋಕ್ಕಿರ್ಬೋದು, ಅವಕ್ಕೆಲ್ಲ ಬೇಕಲ್ವಾ. ಮತ್ತು ಇನ್ನು ಕೀ ಫ್ಯಾಕ್ಟರ್ಸ್ ಕೆಲವೊಂದು ಹೇಳಬೇಕು ಅಂದರೆ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಮಾನಿಟರಿಂಗ್ ಕಮಿಟಿ ಇರುತ್ತೆ, ಟೆಕ್ನಿಕಲ್ ಕಮಿಟಿ. ಅದರಲ್ಲಿ DC ಅವರು ಅಧ್ಯಕ್ಷರಿರ್ತಾರೆ. ಮಿಕ್ಕ ಎಲ್ಲ ಇಲಾಖೆಗಳು ಅಲ್ಲಿ ಮೆಂಬರ್ಸ್ ಇರ್ತಾರೆ, ಬ್ಯಾಂಕ್ಗಳು ಬಂದಿರುತ್ತೆ. ಅಲ್ಲಿ SOF ಫಿಕ್ಸ್ ಆಗುತ್ತೆ. ಅಂದರೆ ಸ್ಕೇಲ್ ಆಫ್ ಫೈನಾನ್ಸ್ ಅಂದರೆ ಯಾವ ಬೆಳೆಗೆ ಅಥವಾ ಯಾವ ಆ್ಯಕ್ಟಿವಿಟಿ, ಈಗ ಹೈನುಗಾರಿಕೆಗೆ ಎಷ್ಟು ಫಿಕ್ಸು, ತೆಂಗು ಬೆಳೀತಾ ಇದ್ದರೆ ಎಷ್ಟು ಫಿಕ್ಸ್ ಆಗಬೇಕು, ಆ ಲೋನಿನ ಲಿಮಿಟನ್ನು ಫಿಕ್ಸ್ ಮಾಡ್ತಾರೆ. ಅದ್ರ ಮೇಲೆ ಇದಾಗುತ್ತೆ. ಇರಲಿ, 5 ಲಕ್ಷದವರೆಗೂ ಅಂತೂ ಮ್ಯಾಕ್ಸಿಮಮ್ ಲಿಮಿಟ್ ಇದೆ, ತಗೊಳ್ಬೋದು. ಆಮೇಲೆ ಇಂಟ್ರೆಸ್ಟ್ ರೇಟು ಹೇಳಿದ್ನಲ್ಲ 4% ಇದೆ ಅಂತ. ಬೇರೆದು ಆ್ಯಕ್ಚುಲಿ 7%, ಮಿಕ್ಕಿದ 3% ಸರ್ಕಾರ ಭರ್ನ ಮಾಡುತ್ತೆ. ಇದಿಷ್ಟು. ಮತ್ತು ಎಲಿಜಿಬಲ್ ಯಾರ್ಯಾರು ಇರ್ತಾರೆ ಅಂತ ಹೇಳಿದೆ, ಎಲ್ಲ ರೈತ ಬಾಂಧವರು. ಯಾರು ಇವರು ಅಂತಲ್ಲ, ಎಲ್ಲ ರೈತ ಬಾಂಧವರು. ಅವರು ಜಮೀನು ಇಲ್ಲದೆ ಬೇರೆಯವ್ರ ಜಮೀನು ಮಾಡ್ತಿದ್ರು, ಪಾಲುದಾರಿಕೆಯಲ್ಲಿರಲಿ, ಲೀಸ್ನಲ್ಲಿರಲಿ, ಹೆಂಗೆ ಮಾಡ್ತಿದ್ರು, ಟೆನೆಂಟಲ್ಲಿರಲಿ, ಅವರು ಕೂಡ ಇದರಲ್ಲಿ ಭಾಗಿದಾರರು. ಅದಲ್ಲದೆ ಡೈರಿ ಮಾಡೋರು, ಫಿಶ್ ಫಾರ್ಮರ್ಸು, ಪೌಲ್ಟ್ರಿ ಮಾಡೋರು, ಎನಿಮಲ್ ಹಸ್ಬೆಂಡ್ರಿ ಮಾಡೋರು, ಅಂದರೆ ಕೋಳಿ ಸಾಕಾಣೆ, ಏನು ನಮ್ಮ ಪಶುಸಂಗೋಪನೆ ಎಲ್ಲರೂ ಬರ್ತಾರೆ ಇದರಲ್ಲಿ. ಆನ್ಲೈನಲ್ಲೂ ಮಾಡೋಕ್ಕೆ ಪಾಸಿಬಲ್ ಇದೆ ಲೋನ್ ಅಪ್ಲೈ ಮಾಡೋಕ್ಕೆ. ಆದರೆ ಮಾಡೋದು ಇಲ್ಲಾಂದರೆ ಕಾಮನ್ ಸರ್ವಿಸ್ ಸೆಂಟರ್ಗಳಿದೆ, ಗ್ರಾಮೋನ್, ಅಲ್ಲಿ ಕೂಡ ಮಾಡಿಸ್ಬೋದು. ತುಂಬ ಸಿಂಪಲ್ ಇದೆ. ಇಲ್ಲ ಆಫ್ಲೈನ್ ಬ್ಯಾಂಕ್ಗಳಿಗೆ ಹೋಗಿ ಅರ್ಜಿಯನ್ನು ಕೊಡ್ತಕ್ಕಂಥದ್ದು. ಡಾಕ್ಯುಮೆಂಟ್ಸ್ ತುಂಬ ಬೇಕಿಲ್ಲ. ಒಂದು ಐಡೆಂಟಿಟಿ ಪ್ರೂಫ್ ಬೇಕು, ಆಧಾರ್ ಎನ್ಕೊಳ್ಳೋಣ, ಲ್ಯಾಂಡ್ ಡಾಕ್ಯುಮೆಂಟ್ ಬೇಕು ಅಂದರೆ RTC, ಬ್ಯಾಂಕ್ ಪಾಸ್ಬುಕ್ ಬೇಕು, ಜೆರಾಕ್ಸು, ಒಂದು ಯಾವುದೋ ನಮ್ಮ ಬೆಳೆಗಳ ಒಂದು ಫೋಟೋ, ಮುಗೀತು. ಇಷ್ಟೇ. ಎಷ್ಟು ರೈತ ತನ್ನ ಫೋಟೋ ಜೊತೆಗೆ ಇವನ್ನ 4ರಿಂದ 5 ಇದು ಇದ್ದಾವೆ, ತೊಗೊಂಡೋಗ್ಬಿಟ್ರೆ ಮುಗಿದೋಯ್ತು. ಇಷ್ಟು ಬಿಟ್ಟು ಏನೂ ಇಲ್ಲ. 4ರಿಂದ 5 ಡಾಕ್ಯುಮೆಂಟು ಯಾವುದು ಅಂತ ಹೇಳಿದ್ನಲ್ಲ. ಮೊದಲನೇ ಡಾಕ್ಯುಮೆಂಟು ಐಡೆಂಟಿಟಿ ಪ್ರೂಫು, ಲ್ಯಾಂಡ್ ಡಾಕ್ಯುಮೆಂಟು, ಅದರ RTC, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ಆತನ ಫೋಟೋ, ಮತ್ತು ಕ್ರಾಪಿಂಗ್ ಪ್ಯಾಟರ್ನ್ ಅಂದರೆ ಫೋಟೋ ಬೇಕು, ಬೆಳೆಗಳ ಫೋಟೋ, ಆತನ ಫೋಟೋ, ಇಷ್ಟೇ, ಮತ್ತೇನಿಲ್ಲ. ಚಾಲೆಂಜಸ್ ಅಂದರೆ ಜಾಗೃತಿ ಇಲ್ಲ, ಅದರಿಂದ ಎಲ್ಲೆಲ್ಲೋ ಸಾಲ ಪಡೆದ್ಬಿಟ್ಟು ಸಾಲದ ವಿಷವರ್ತುಲದಲ್ಲಿ ಸಿಗಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಅವನ ಕುಟುಂಬದವರು ದಾರಿಗೆ ಬಂದು ಒದ್ದಾಡೋ ಬದಲು ಇದನ್ನು
ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸ್ಕೊಂಡು ತೊಗೊಳ್ಬೇಕು. ಏನೋ ಡಾಕ್ಯುಮೆಂಟ್ ಅಷ್ಟಿದೆ ಇಷ್ಟಿದೆ ಅನ್ಕೋತಾರೆ, ಏನೂ ಇಲ್ಲ, ವೆರಿ ಸಿಂಪಲ್. ಬ್ಯಾಂಕ್ ಪಾಸ್ಬುಕ್ ಅಂತೂ ಇರುತ್ತೆ ಎಲ್ಲರ ಹತ್ರ, ಜೊತೆಗೆ ಆಧಾರು ಇರುತ್ತೆ. ಒಂದು ಫೋಟೋ, ಹೊಲದ ಫೋಟೋ, ತಮ್ಮ ಫೋಟೋ ತೊಗೊಂಡೋದು, RTC ತೊಗೊಳೋದು, ಹೋಗೋದು ಇಷ್ಟೇ. ಮತ್ತು ಅವರಿಗೆ ಹೆದರಿಕೆ ಇರುತ್ತೆ, ಅಯ್ಯೋ ನಾವೆಲ್ಲಿ ಡಿಫಾಲ್ಟರ್ ಆಗಿರ್ತೀವೋ ಏನೋ ಅಂತ. ಇದ್ರ ಬಗ್ಗೆ ಡಿಫಾಲ್ಟ್ರು ಮತ್ತು ಇದ್ರ ಬಗ್ಗೆ ಸಿಬಿಲ್ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕಂದ್ರೆ ಹೇಳಿ ಚರ್ಚೆ ಮಾಡೋಣ ಒಂದಿನ, ಆಯಿತಾ? ಸೊಲ್ಯೂಷನ್ ಏನಿದಕ್ಕೆ? ಒಂದು ಅವೇರ್ನೆಸ್ ಕೊಡಬೇಕು, ರೈತರನ್ನ ಸ್ಟ್ರೆಂಥನ್ ಬಲಪಡಿಸ್ಬೇಕು. ನಿಮ್ಗೇನಾಗಲ್ಲ ನಾವಿದ್ದೀವಿ ಅಂತಕ್ಕಂಥದ್ದನ್ನು ಬಲಪಡಿಸ್ಬೇಕಾಗತ್ತೆ. ಡಾಕ್ಯುಮೆಂಟೇಷನ್ ಎಷ್ಟು ಸಾಧ್ಯವೋ ಸರ್ಕಾರ ಕಡಿಮೆ ಸಿಂಪ್ಲಿಫೈ ಮಾಡಬೇಕು. ಫಾಸ್ಟ್ ಲೋನ್ ಕೊಡೋ ವ್ಯವಸ್ಥೆ ಮಾಡಬೇಕು. ಕ್ರೆಡಿಟ್ ಲಿಮಿಟನ್ನು ಇನ್ನೂ ಹೆಚ್ಚು ಮಾಡಬೇಕಂತ ನಮ್ಮ ಆಸೆ, ಆಯಿತಾ? ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ. ಆಮೇಲೆ ಎಲ್ಲ ಕಡೆ ಬ್ಯಾಂಕ್ಗಳ ಫೆಸಿಲಿಟಿ ಸಿಗಬೇಕು ಅಂತ. ಆಮೇಲೆ ಇನ್ನೊಂದು ಬ್ಯಾಂಕ್ ಅಂದ ತಕ್ಷಣ ನೆನಪು ಬಂತು, ಅವ್ರವ್ರ ಏರಿಯಾದ ಬ್ಯಾಂಕನ್ನೇ ಅಪ್ರೋಚ್ ಮಾಡಬೇಕು. ಈಗ ಉದಾಹರಣೆಗೆ ಧಾರವಾಡದ ರೈತ ಹೋಗ್ಬಿಟ್ಟು ಗದಗಲ್ಲಿ ಅಪ್ರೋಚ್ ಮಾಡೋದಲ್ಲ, ಆ ಥರ. ಆಮೇಲೆ ಡಿಜಿಟಲೈಸ್ ಮಾಡಬೇಕು ಅಂತ ಅದು ಬಂದಿದೆ, ಡಿಜಿಟಲೈಸೇಷನ್ನು. ಈಗ ನೋಡಿ ಇದೆ ಆಧಾರು ಡಾಕ್ಯುಮೆಂಟ್ಸು, ATM ಇದು ನೀವು ಇಟ್ಕೊಂಡು ಇದು ಯೂಸ್ ಮಾಡ್ಕೊಳ್ಳೋಕ್ಕೆ. ಫ್ಲೆಕ್ಸಿಬಲ್ ಪೇಮೆಂಟ್ದು ಹೇಳಿದೆ, ಆಮೇಲೆ ಲೋ ಇಂಟ್ರೆಸ್ಟು ಹೇಳಿದೆ, ಆಮೇಲೆ ಕ್ರೆಡಿಟ್ ಫೆಸಿಲಿಟಿ ಆಯಿತು, ಇದಿಷ್ಟಾಯಿತು. ಯಾರ್ಯಾರು ಎಷ್ಟೆಷ್ಟು ಪಡಿಬೋದು ಅದೆಲ್ಲ ಆಯಿತು, ಚರ್ಚೆ ಆಯಿತು, ಆಯಿತಾ? ಗೌರ್ಮೆಂಟ್ ಸಬ್ಸಿಡಿ 3% ಟೋಟಲ್ ಹೇಳಿದೆ ಇಲ್ಲಿವರೆಗೂ ಪಡೆದಿರ್ತಕ್ಕಂಥದ್ದು ಲೋನ್ ಕ್ಯಾಟಗರೀಸು. ಕ್ರಾಪ್ ಲೋನಿಗೆ 1 ಲಕ್ಷ, ಈಗ ಅದು 5 ಲಕ್ಷ ಆಗಿದೆ ಎಲ್ಲಿ. ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಕೊಂಡು ಡಾಕ್ಯುಮೆಂಟ್ ಡಿಲೇ ಮಾಡದೆ ಮಾಡಿಕೊಡ್ಬೇಕು ಅಂತದ್ದು. ಅಡ್ವಾಂಟೇಜ್ ಅಂದರೆ, ಅಯ್ಯೋ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ನಾನು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೂ ಟ್ರೆಡಿಷ್ನಲ್ ಲೋನಿಗೂ ವ್ಯತ್ಯಾಸ ಅಂದರೆ ಟೈಪಿಂಗ್ ಎರರ್ ಮಾಡಿದ್ದೀನಿ, ಇರಲಿ. ಕಿಸಾನ್ ಕ್ರೆಡಿಟ್ ಕಾರ್ಡು ಲೋ ಇಂಟ್ರೆಸ್ಟು, ಟ್ರೆಡಿಷ್ನಲ್ಲು ಹೈ ಇಂಟ್ರೆಸ್ಟು 30% ಇರುತ್ತೆ, ಇಲ್ಲಿ 4% ಇರುತ್ತೆ. ಆಮೇಲೆ ಇದು ಏನು ಪೇಮೆಂಟು ಫ್ಲೆಕ್ಸಿಬಲ್, 5 ವರ್ಷದಲ್ಲಿ ತುಂಬೋದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಆದರೆ. ಟ್ರೆಡಿಷ್ನಲ್ ಅಂದರೆ ನಮ್ಮ ಊರಲ್ಲೆಲ್ಲ ಸಿಗ್ತಾರಲ್ಲ ಬಡ್ಡಿ ಬಂಗಾರಮ್ಮಗಳು, ಅಲ್ಲಿ ಮಾಡಿದರೆ ನಮಗೇನಂದರೆ ಫಿಕ್ಸ್ಡ್ EMIದು ಫ್ಲೆಕ್ಸಿಬಿಲಿಟಿ ಇರಲ್ಲ. 5 ವರ್ಷದ ಫ್ಲೆಕ್ಸಿಬಿಲಿಟಿ KCCಯಲ್ಲಿ ಮಾತ್ರ ಸಿಗೋದು. ಮತ್ತು ಕ್ವಿಕ್ ಅಪ್ರೂವಲ್ ಆಗುತ್ತೆ, ತುಂಬ ಡಾಕ್ಯುಮೆಂಟ್ ಕಡಿಮೆ ಇದ್ದು ಕ್ವಿಕ್ ಅಪ್ರೂವಲ್ KCCಯಲ್ಲಿ ಆಗುತ್ತೆ. ಆದರೆ ಟ್ರೆಡಿಷ್ನಲಲ್ಲಿ ತುಂಬ ಸ್ಲೋ ಪ್ರೊಸೆಸ್. ಆದರೆ ಇವನ್ನೆಲ್ಲ ಕೇಳ್ತಾರೆ, ಸೆಕ್ಯೂರಿಟಿ ಏನು ಅಡ ಇಟ್ಕೊಳ್ಳೋಕ್ಕೆ, ಬಂಗಾರನೋ ಹೊಲನೋ ಯಾರನ್ನೋ ಕರ್ಕೊಂಡು ಬನ್ನಿ, ಅದೆಲ್ಲ ಇರ್ತದೆ. ಬಟ್ KCCಯಲ್ಲಿ ಅದಿರಲ್ಲ. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ. ಇನ್ಶೂರೆನ್ಸ್ ಕವರೇಜ್ ಇರಲ್ಲ ಟ್ರೆಡಿಷ್ನಲ್ ಇದರಲ್ಲಿ, ಏನು ಬಡ್ಡಿ ಬಂಗಾರಮ್ಮ ಹೊರಗಡೆ. ಬಟ್ KCCಯಲ್ಲಿ ಇರ್ತದೆ, ಇನ್ಶೂರೆನ್ಸ್ ಪಡಿಬೋದು, ರಿಸ್ಕ್ ಪ್ರೊಟೆಕ್ಷನ್ ಪಡಿಬೋದು. ಆಮೇಲೆ ಯಾವ ರೀತಿ ಅಪ್ಲಿಕೇಶನ್ ಪ್ರಾಸೆಸ್ ಅಂತ ಹೇಳಿದೆ, ಬ್ಯಾಂಕಿಗೆ ಹೋಗಬೇಕು, ಫಾರ್ಮ್ ಫಿಲ್ ಮಾಡಬೇಕು, ಡಾಕ್ಯುಮೆಂಟ್ ಅದೇ 4 ಡಾಕ್ಯುಮೆಂಟ್ ಕೊಡಬೇಕು. ಲೋನ್ ವೆರಿಫಿಕೇಷನ್ಗೆ ಒಂದು 10-15 ನಿಮಿಷ ನಿಂತ್ಕೊಂಡ್ರೆ ಲೋನು ಸ್ಯಾಂಕ್ಷನ್ ಆಗುತ್ತೆ. ATM ಕಾರ್ಡ್ ಮುಖಾಂತರ ತೆಕ್ಕೋಬೋದು. ನೋಡು ಯಾವ ರೀತಿ ಆಗ್ತದೆ ನೋಡಿಕೊಂಡು ಕ್ಯಾಶ್ ಪಡೆಯೋದಾದರೆ ಕ್ಯಾಶ್ ಪಡಿಬೋದು. ಇದು ಡಾಕ್ಯುಮೆಂಟ್ ಆಗೇನು. ಓಕೆ, ಬೆನಿಫಿಟ್ಸು ತುಂಬ ಸರಿ ಚರ್ಚೆ ಮಾಡಿದೆ. ಏನು 5 ವರ್ಷ ಆರಾಮಾಗಿ ತುಂಬ್ಕೊಳ್ಬೋದು ಇದು. ಆಮೇಲೆ ರೈತನಿಗೆ ಹಣ ಅಂತ ಹೇಳಿದರೆ ಭಯ ಬೀಳಬಾರ್ದು, ಆರಾಮಾಗಿ ಅವನು ಖರ್ಚು ಮಾಡಿಕೊಂಡು ಖುಷಿಯಾಗಿರಬೇಕು. ಉದ್ದಿಮೆದಾರರು ಎಲ್ರಿಗೂ ಬದುಕೋ ಹಕ್ಕಿದೆ ಅಂದಾದ್ಮೇಲೆ ರೈತನಿಗೆ ಯಾಕೆ ಬದುಕೋ ಹಕ್ಕಿಲ್ಲ? ಅವನು ಇಡೀ ಪ್ರಪಂಚಕ್ಕೆ ದಾರಿ ತೋರಿಸೋನು, ಹೊಟ್ಟೆ ತುಂಬೋನು. ಅವನಿಗೆ ನಾವು ಇವತ್ತಿನ ದಿನ ಕುಗ್ಗಿಸಿ ಕೆಳಗಿಟ್ಟಿದ್ದೀವಿ, ಅದನ್ನು ಇಡಬಾರ್ದು. ಪಾಲಿಸಿ ಮೇಕರ್ಸ್ ಇನ್ನೂ ಜಾಸ್ತಿ ಮಾಡಿಬಿಟ್ಟು ಅವರ ಜೀವನವನ್ನು ಅವ್ರ ಜೀವನವನ್ನು ಸುವರ್ಣ ಅಕ್ಷರಗಳಲ್ಲಿ ಬರೀಬೇಕು. ಅವ್ನು ಕಷ್ಟಪಟ್ಕೊಂಡು ಹತ್ಕೊಂಡು ಸತ್ಕೊಂಡು ಖುಷಿ ಮಾಡೋದು ಇದೆಯಲ್ಲ, ನಿಜವಾಗ್ಲೂ ಅವ್ನು ಖುಷಿಯಾಗಿ ಮಾಡೋ ಥರ ಮಾಡಬೇಕು. ಎಂಪವರಿಂಗ್ ದ ಫಾರ್ಮರ್ಸ್ ಥ್ರೂ ಫೈನಾನ್ಷಿಯಲ್ ಸಪೋರ್ಟಿಂದ ಅವನನ್ನು ಎಂಪವರ್ ಮಾಡಬೇಕು, ಸ್ವಾಭಿಮಾನಿಯಾಗಿ ಮಾಡಬೇಕು. ಅವನು ಖುಷಿಯಾಗಿರಬೇಕು. ಅವನು ತನ್ನ ಮಕ್ಕಳಿಗೆ ಏನೂ ಓದ್ಸೋಕ್ಕೆ ಕೆಪಾಸಿಟಿ ಬರುವಂಗಾಗಬೇಕು. ಅವನು ಕೋಟಿ ಲಕ್ಷಗಳಲ್ಲಿ ಎಣಿಸೋ ಥರ ಆಗಬೇಕು. ಅವನನ್ನು ಸ್ವಾವಲಂಬಿ ಮಾಡಿದ್ವಾ, ರೈತ ಖುಷಿಯಾಗಿದ್ದರೆ ದೇಶವೇ ಖುಷಿಯಾಗಿರುತ್ತೆ. ಇವತ್ತಿನ ಟ್ಯಾಗ್ಲೈನ್ ಬಂದು 10% ಆಫ್ ವಾಟ್ ಹ್ಯಾಪನ್ಸ್ ಆ್ಯಂಡ್ 90% ಆಫ್ ಹೌ ಯು ರಿಯಾಕ್ಟ್. ಇದೇ ಜೀವನ ಅಂದರೆ ಏನೋ ಆಗ್ತಿರುತ್ತೆ, ಅದಕ್ಕೆ ಅದು 10% ಮಾತ್ರ. ಆಗೋದಕ್ಕೆ ನಾವೇನು ರಿಯಾಕ್ಷನ್ ಕೊಡ್ತೀವಲ್ಲ, ತಕ್ಷಣ ಯಾರೋ ಕೂಗಿದ ತಕ್ಷಣ ವಾಪಸ್ ಹೋಗಿ ಬಡ್ದುಬಿಡ್ತೀವಲ್ಲ, ಅದು ಆ ರಿಯಾಕ್ಷನ್ನು 90% ಡಿಪೆಂಡ್ ಆಗಿರೋದು ನಮ್ಮ ಜೀವನ. ಅದಕ್ಕೆ ಎಲ್ಲದಕ್ಕೂ ಹೋಗ್ತಿರ್ತದೆ, ನಾಯಿ ಬೊಗಳ್ತದೆ, ಎಲ್ಲದಕ್ಕೂ ನಾವು ರಿಯಾಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟೇ ರಿಯಾಕ್ಷನ್ ಕೊಟ್ಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಎಲ್ಲ ರೈತ ಬಾಂಧವರು ಖುಷಿಯಾಗಿರಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.